ಪ್ರಿಯರಾದವರೇ, ಯೇಸುವಿನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಸೌಖ್ಯವಾಗಿದ್ದೀರಾ? ನಿಮ್ಮ ಕಾರ್ಯಗಳನ್ನೆಲ್ಲ ದೇವರು ಆಶೀರ್ವಾದವಾಗಿ ನಡೆಸುತ್ತಾ ಇದ್ದಾರಾ? ನೀವು ಪ್ರಾರ್ಥಿಸುವಂಥ ಪ್ರಾರ್ಥನೆಗಳಿಗೆಲ್ಲ ದೇವರು ಉತ್ತರ ಕೊಡುತ್ತಾ ಇದ್ದಾರಾ? ಅದ್ಭುತಗಳನ್ನು ಮಾಡುತ್ತಾ ಇದ್ದಾರಾ? ಹಾಗಿದ್ದರೆ ದೇವರಿಗೆ ಸ್ತೋತ್ರ ಮಾಡಬೇಕು. ದೇವರೇ, ನನ್ನ ಪ್ರಾರ್ಥನೆಯನ್ನು ಕೇಳಿದಿರಿ, ಅದ್ಭುತ ಮಾಡಿದಿರಿ, ಮುನ್ನಡೆಸುತ್ತಾ ಇದ್ದೀರಿ, ಸ್ತೋತ್ರ ದೇವರೇ ಎಂಬುದಾಗಿ ಹೇಳಬೇಕಲ್ಲ. ಇಲ್ಲ, ನಾನು ಎದುರು ನೋಡಿದಂತೆ ಏನೂ ಕೂಡ ನಡೆಯಲಿಲ್ಲ, ನಾನು ಎದುರು ನೋಡಿದಂತೆ ನಾನು ಗೌರ್ಮೆಂಟ್ ಕೆಲಸವನ್ನು ಎದುರು ನೋಡಿದೆ, ನನಗೆ ಸಿಕ್ಕಲಿಲ್ಲ, ನನಗೆ ಈ ರೀತಿ ಕಂಪನಿಯಲ್ಲಿ ಕೆಲಸ ಸಿಗುತ್ತದೆ ಎಂಬುದಾಗಿ ನೋಡಿದೆ, ಅದು ಸಿಗಲಿಲ್ಲ, ನಾನು ಬಿಸ್ನೆಸ್ ಮಾಡುತ್ತೇನೆ, ಈ ರೀತಿಯಾಗೆಲ್ಲ ಮಾಡೋಣ ಎಂಬುದಾಗಿ ಪ್ರಾರ್ಥಿಸಿ ನೋಡಿದೆ, ಅದಕ್ಕೂ ಉತ್ತರ ಸಿಗಲಿಲ್ಲ. ಈ ರೀತಿ ಕೆಲ ಕಾರ್ಯಗಳು ನಾನು ಕೇಳಿದಂತೆ ನಡೆಯಲಿಲ್ಲ ಎಂಬುದಾಗಿ ಸೋತು ಹೋಗಿದ್ದೀರಾ? ದೇವರು ಒಂದು ಆಲೋಚನೆ ಕೊಡುತ್ತಾರೆ. ಏನು ಗೊತ್ತಾ? ಪ್ರಸಂಗಿ 9ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ, ನಿನ್ನ ಕೈಗೆ ಸಿಕ್ಕಿದ ಕೆಲಸವನ್ನೆಲ್ಲ ನಿನ್ನ ಪೂರ್ಣ ಶಕ್ತಿಯಿಂದ ಮಾಡು. ನಿನಗೆ ಮಾಡಲು ಒಂದು ಕೆಲಸ ಸಿಗುತ್ತದಲ್ಲವ, ಅದನ್ನು ಪೂರ್ಣ ಶಕ್ತಿಯಿಂದ ಮಾಡು. ಅನೇಕ ಯವನಸ್ಥರು ಪ್ರಾರ್ಥಿಸುವುದಕ್ಕೆ ಬರುವರು. ನನಗೊಂದು ಕೆಲಸ ಸಿಗಬೇಕು ಅಂಕಲ್, ಪ್ರಾರ್ಥನೆ ಮಾಡಿ ಎಂದು ಹೇಳುವರು. ಓದಿ ಮುಗಿಸಿ ಎಷ್ಟು ವರ್ಷ ಆಯಿತು ಅಂದರೆ 5 ವರ್ಷಗಳು, 7 ವರ್ಷಗಳು ಎಂಬುದಾಗಿ ಹೇಳುವರು. ಈಗ ಏನು ಮಾಡುತ್ತಾ ಇದ್ದೀರಿ? ಕೆಲಸ ಹುಡುಕುತ್ತಾ ಇದ್ದೇನೆ. 5 ವರ್ಷಗಳಾಗಿಯಾ? 7 ವರ್ಷಗಳಾಗಿಯಾ? ಹೌದು, ಹುಡುಕುತ್ತಾ ಇದ್ದೇನೆ. ನಿಮಗೊಂದು ಚಿಕ್ಕ ಕೆಲಸ ಕೂಡ ಸಿಗಲಿಲ್ಲವಾ? ಇಲ್ಲ, ನಾನು ಈ ವಿದ್ಯಾಭ್ಯಾಸ ಮಾಡಿದ್ದೇನೆ, ಅದಕ್ಕೆ ತಕ್ಕಂತೆ ಈ ಕೆಲಸವನ್ನು ನಾನು ಹುಡುಕುತ್ತಾ ಇದ್ದೇನೆ. ಬೇರೆ ಅನೇಕ ಅವಕಾಶಗಳು ಬಂದು, ಅದೆಲ್ಲ ಚಿಕ್ಕ ಚಿಕ್ಕ ಕಾರ್ಯಗಳು. ನಾನು ನಂಬಿಕೆಯಿಂದ ಈ ಒಂದು ಅವಕಾಶಕ್ಕಾಗಿ ಕಾಯುತ್ತಾ ಇದ್ದೇನೆ. ನಾನು ಹೇಳಿದ 5 ವರ್ಷಗಳಾಗಿ ಮನೆಯಲ್ಲಿ ಸುಮ್ಮನೆ ಇರುವುದಕ್ಕಿಂತ ಒಂದು ಪೆಟ್ರೋಲ್ ಬಂಕ್ನಲ್ಲಿ ಕೆಲಸ ಸಿಕ್ಕಿದರೂ ಕೂಡ ನೀವು ಮಾಡಬಹುದು. ನೀವು ಎಷ್ಟೇ ವಿದ್ಯಾಭ್ಯಾಸ ಮಾಡಿದ್ದರೂ ನಿಮ್ಮನ್ನು ತಗ್ಗಿಸಿಕೊಂಡು ಅದರಲ್ಲಿ ಸಿಗುವಂಥ ಒಂದು 1000 ರೂಪಾಯಿಯನ್ನು ತಂದು ಅಪ್ಪ ಅಮ್ಮನ ಕೈಯಲ್ಲಿ ಕೊಟ್ಟರೆ ಎಷ್ಟು ಸಂತೋಷ ಪಡುತ್ತಾರೆ. ನೀವು ಕೆಲಸ ಹುಡುಕುತ್ತೇನೆ ಎಂಬುದಾಗಿ ಮನೆಯಲ್ಲಿ ಸುಮ್ಮನೆ ಕೂರದೆ ಸಿಕ್ಕಂಥ ಒಂದು ಚಿಕ್ಕ ಕೆಲಸವನ್ನು ಸಂತೋಷವಾಗಿ ಮಾಡಿ ಆ ಚಿಕ್ಕ ಆದಾಯ ಒಂದು 1000 ರೂಪಾಯಿಯನ್ನು ತಂದು ಮನೆಯಲ್ಲಿ ಕೊಟ್ಟರೂ ಕೂಡ ಎಷ್ಟು ಸಂತೋಷ ಪಡುವರು. ನಿಮಗೆ ಸಿಕ್ಕುವಂಥ ಚಿಕ್ಕ ಕೆಲಸ ಆಗಿದ್ದರೂ ಕೂಡ ಪೂರ್ಣ ಶಕ್ತಿಯಿಂದ ಮಾಡಿರೆ. ಇದು ದೇವರು ನನಗೆ ಕೊಟ್ಟಂಥ ಅವಕಾಶ, ಮಾಡುತ್ತೇನೆ ಎಂದು. ಅದರ ನಂತರ ದೇವರು ನಿಮಗೆ ಉನ್ನತಿಗಳನ್ನು ಕೊಟ್ಟು ಘನಪಡಿಸುವರು. ನೀವು ಎದುರು ನೋಡುವ ಉನ್ನತ ಸ್ಥಾನಗಳಿಗೆ ಕರೆದೊಯ್ಯುವರು. ನೇರವಾಗಿ ಉನ್ನತ ಸ್ಥಾನದಲ್ಲಿ ಕೂರಿಸಿದರೆ ನಿಮ್ಮೊಳಗೆ ಹೆಮ್ಮೆ, ನನ್ನ ವಿದ್ಯಾಭ್ಯಾಸ ಏನು? ಕೆಲವರಿಗೆ ಕೆಲಸಕ್ಕೆ ಬಂದರೆ ನನ್ನ ವಿದ್ಯಾಭ್ಯಾಸ ಏನು ಗೊತ್ತಾ, ನಾನು ಲೀಡರ್ ಆಗಿ ಇರುತ್ತೇನೆ, ಇಲ್ಲವಾದರೆ ಇರುವುದಿಲ್ಲ, ನನಗೆ ಈ ಪೋಸ್ಟ್ ಕೊಡಿ, ಇರುತ್ತೇನೆ, ಇಲ್ಲವಾದರೆ ನಾನು ಇರುವುದಕ್ಕೆ ಆಗುವುದಿಲ್ಲ. ಅಂಥವರನ್ನು ದೇವರು ಇಟ್ಟುಕೊಳ್ಳುವುದಿಲ್ಲ. ದೇವರು ಬಹಳ ದೀನತೆ ಉಳ್ಳಂಥ, ತಗ್ಗಿಸಿಕೊಳ್ಳುವಂಥ, ಏನು ಹೇಳಿದರೂ ಮಾಡುವಂಥ ಜನರನ್ನು ಆರಿಸಿಕೊಂಡು ಅವರನ್ನು ಆಶೀರ್ವದಿಸಿ ಮೇಲೆ ಎತ್ತುತ್ತಾರೆ. ನಿಮಗೊಂದು ಚಿಕ್ಕ ಕೆಲಸ ಕೂಡ ಸಿಗಲಿಲ್ಲವ? ಒಬ್ಬರು ತಾಯಿ ಬಂದು ಹೇಳಿದರು, ಅವರ ಮಗ ಅವನು ಓದಿದನು, ಈಗ ಕೆಲಸಕ್ಕಾಗಿ ಎಕ್ಸಾಮ್ ಬರೆಯುತ್ತಾ ಇದ್ದಾನೆ, ಅದಕ್ಕಾಗಿ ಓದುತ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಈಗಲೂ ಕೂಡ ನನ್ನ ಮಗ ಸಂಪಾದಿಸುತ್ತಾ ಇದ್ದಾನೆ. ಹೇಗೆ ಎಂದು ಕೇಳಿದರೆ, ಸುತ್ತಮುತ್ತಲೂ ಇರುವಂಥ ಒಂದು 10 ಮಕ್ಕಳಿಗೆ ಅವನು ಟ್ಯೂಷನ್ ಮಾಡುತ್ತಾನೆ. ಅದರಿಂದ ಒಂದು ಆದಾಯ ಬರುತ್ತಾ ಇದೆ, ಅವನ ಖರ್ಚನ್ನು ನೋಡಿಕೊಳ್ಳುತ್ತಿದ್ದಾನೆ. ತಾಯಿ ಅದನ್ನು ಹೇಳುವಾಗಲೇ ಸಂತೋಷ ಅಲ್ಲವ? ಕೈಗೆ ಸಿಕ್ಕುವಂಥ ಕೆಲಸವನ್ನು ಸಂತೋಷವಾಗಿ ಪೂರ್ಣ ಶಕ್ತಿಯಿಂದ ಆ ಯವನಸ್ಥನು ಮಾಡಿದನು. ನಿಮ್ಮ ಕೈಗೆ ಸಿಕ್ಕುವಂಥ ಕೆಲಸವನ್ನು ನೀವು ಆ ರೀತಿಯಾಗಿ ಮಾಡಬೇಕಲ್ಲವ? ನಮ್ಮ ಗ್ರಾಮದಲ್ಲಿ ಒಂದು ದಿನ ಮುಂಜಾನೆ 5 ಗಂಟೆಗೆ ನಾನು ವಾಕಿಂಗ್ಗೆ ಹೋಗುವಾಗ ಒಬ್ಬಳು ಯವನಸ್ಥ ಹುಡುಗಿ 2 ವೀಲರ್ನಲ್ಲಿ ಮನೆಗೆ ಹಾಲು ಹಾಕುತ್ತಾ ಇದ್ದಾಳೆ. ಏನಿದು 5 ಗಂಟೆಗೆ ಈ ಯವನಸ್ಥ ಮಗಳು ಮನೆಗೆ ಹೋಗಿ ಹಾಲು ಹಾಕುತ್ತಾ ಇದ್ದಾಳಲ್ಲ ಎಂದು ವಿಚಾರಿಸುವಾಗ, ಕಾಲೇಜ್ನಲ್ಲಿ ಓದುವಂಥ ಮಗಳು 4 ಗಂಟೆಗೆ ಎದ್ದು ಹಾಲನ್ನೆಲ್ಲ ಕರೆದು, ಆ ಮಗಳು ನೋಡಿರಿ ಓದುತ್ತಾಳೆ, ಕೆಲಸವನ್ನು ಮಾಡುತ್ತಾಳೆ, ಸಂಪಾದಿಸುತ್ತಾಳೆ. ಯಾಕಂದರೆ ಕುಟುಂಬದ ಪರಿಸ್ಥಿತಿಯನ್ನು ನೋಡಿ, ನನಗೆ ಯೋಗ್ಯವಾದ ಕೆಲಸ ಸಿಕ್ಕಿದರೆ ಮಾತ್ರ ನಾನು ಮಾಡುತ್ತೇನೆ, ಅದುವರೆಗೂ ಸುಮ್ಮನೆ ಇರುತ್ತೇನೆ, ನೀವು ತಾನೇ ಹೆತ್ತದ್ದು, ಊಟ ಹಾಕಿರಿ ಎಂಬುದಾಗಿ ಮನೆಯಲ್ಲಿ ಸುಮ್ಮನೆ ಕೂರಲಿಲ್ಲವಲ್ಲ. ಮಾಡುವುದಕ್ಕೆ ಒಂದು ಅವಕಾಶ ಸಿಕ್ಕಿತಲ್ಲವ, ಅದನ್ನು ಪೂರ್ಣ ಶಕ್ತಿಯಿಂದ ಆ ಹೆಣ್ಣು ಮಗಳು ಮಾಡುವುದನ್ನು ನೋಡಿ ನನಗೆ ಬಹಳ ಸಂತೋಷ. ಅದನ್ನೇ ದೇವರು ಬಯಸುತ್ತಾರೆ. ನನ್ನ ಮಗನೇ, ನನ್ನ ಮಗಳೇ, ಮಾಡುವುದಕ್ಕೆ ಸಿಗುವಂಥ ಒಂದು ಅವಕಾಶ, ಕೆಲಸ. ಅಂಗಡಿ ಇಡಬೇಕು, ದೊಡ್ಡದಾಗಿ ಇಡಬೇಕು, ಸೂಪರ್ ಮಾರ್ಕೆಟ್ ಇಡಬೇಕೆಂದು ಅಂದುಕೊಳ್ಳುತ್ತೀರಾ? ಇಂದು ಸೂಪರ್ ಮಾರ್ಕೆಟ್ ಇಟ್ಟುಕೊಂಡಿರುವವರು ಒಂದು 30-40 ವರ್ಷಗಳ ಹಿಂದೆ ಒಂದು ಚಿಕ್ಕ ದಿನಸಿ ಅಂಗಡಿಯನ್ನು ಇಟ್ಟುಕೊಂಡು ನಡೆಸಿದವರು. ನಾನು ಸೂಪರ್ ಮಾರ್ಕೆಟನ್ನು ಇಡುತ್ತೇನೆ, ಅದಕ್ಕೆ ಇಷ್ಟು ಕೋಟಿ ಬೇಕು, ಅದುವರೆಗೂ ನಾನು ಕಾಯುತ್ತಾ ಇರುತ್ತೇನೆ. ಇಲ್ಲ, ಚಿಕ್ಕದಾಗಿ ಆರಂಭಿಸಿದನು, ಕರ್ತನು ಆಶೀರ್ವದಿಸಿ ಮೇಲೆತ್ತಿದನು. ನಿಮ್ಮ ಕೈಗೆ ಸಿಕ್ಕುವಂಥ ಕೆಲಸ ಯಾವುದೋ ಪೂರ್ಣ ಶಕ್ತಿಯಿಂದ ಮಾಡಿರಿ. ಕರ್ತನು ಅದನ್ನು ಆಶೀರ್ವದಿಸಿ ನಿಮ್ಮನ್ನು ಮೇಲೆತ್ತಿ ಒಂದು ದಿನ ಉನ್ನತ ಸ್ಥಾನದಲ್ಲಿ ಇಡುವರು. ಅದನ್ನು ನೀವು ಗುಣಗುಟ್ಟುತ್ತಾ ಮಾಡಬೇಡಿ. ನಾನು ಮಾಡಿದ ವಿದ್ಯಾಭ್ಯಾಸ ಏನು, ನನಗೆ ಸಿಕ್ಕಂಥ ಕೆಲಸ ಇದುವೇ ಎಂಬುದಾಗಿ ತೃಪ್ತಿ ಇಲ್ಲದವರಾಗಿ ಮಾಡಬೇಡಿ. ಪೂರ್ಣ ಶಕ್ತಿಯಿಂದ ದೇವರು ನನಗೆ ಕೊಟ್ಟಿರುವಂಥ ಕೆಲಸ, ದೇವರು ಕೊಟ್ಟಿರುವಂಥ ಬಿಸ್ನೆಸ್, ದೇವರು ಕೊಟ್ಟಿರುವಂಥ ಒಂದು ಅವಕಾಶ ಪೂರ್ಣ ಬಲದಿಂದ ಸಂತೋಷವಾಗಿ ಮಾಡಿರಿ. ದೇವರು ಅದನ್ನು ನೋಡಿ
ನಿಮ್ಮನ್ನು ಆಶೀರ್ವದಿಸಿ ಮೇಲೆತ್ತುವರು. ನೀವು ಮಾಡುವಿರಾ? ಸುಮ್ಮನೆ ಇರಬೇಡಿ, ಸೋಮಾರಿಯಾಗಿ ಇರಬೇಡಿ. ಯಾವ ಕೆಲಸ ಕೈಗೆ ಸಿಕ್ಕುತ್ತದೋ, ಯಾವ ಅವಕಾಶ ಸಿಕ್ಕುತ್ತದೋ ಸಂತೋಷವಾಗಿ ಮಾಡಿರಿ, ಪೂರ್ಣ ಶಕ್ತಿಯಿಂದ ಮಾಡಿರಿ. ದೇವರೇ, ಈ ಮಗನಿಗಾಗಿ ಮಗಳಿಗಾಗಿ ಪ್ರಾರ್ಥಿಸುತ್ತೇನೆ. ಈ ಮಗಳಿಗೆ ಕೆಲಸ ಸಿಕ್ಕುವಂಥ ಅವಕಾಶವನ್ನು ನೀವು ಉಂಟು ಮಾಡಿ ಕೊಡುವಿರಿ. ಅದನ್ನು ಪೂರ್ಣ ಶಕ್ತಿಯಿಂದ ಉತ್ಸಾಹವಾಗಿ ಸಂತೋಷವಾಗಿ ಮಾಡಲು ಕೃಪೆ ಕೊಡಿರಿ. ತಕ್ಕ ಕಾಲದಲ್ಲಿ ಅವರನ್ನು ಉನ್ನತ ಸ್ಥಾನದಲ್ಲಿ ಇಟ್ಟು ನೀವು ಘನಪಡಿಸುವಿರಿ. ಆ ಅದ್ಭುತಗಳನ್ನು ಹೊಂದಿಕೊಳ್ಳಲು ಈಗಲೇ ಪೂರ್ಣ ಶಕ್ತಿಯಿಂದ ಈ ಚಿಕ್ಕ ಕಾರ್ಯಗಳನ್ನು ಮಾಡಲು ಸಹಾಯ ಮಾಡಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ, ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.